ಗಿರ್ಗಿಸ್ತಾನ್. ಈ ದೇಶದಲ್ಲಿ ಸುಮಾರು 90% ಜನರು ಮುಸ್ಲಿಮರೇ ವಾಸವಿದ್ದಾರೆ. ಇಷ್ಟೊಂದು ಮುಸ್ಲಿಮರಿದ್ದರೂ ಇಲ್ಲಿ ಶರಿಯಾ ಕಾನೂನು ಅನ್ವಯವಾಗದೆ ಇದು ಒಂದು ಲೌಕಿಕ ದೇಶ ಅಂದ್ರೆ ಸೆಕ್ಯುಲರ್ ದೇಶವಾಗಿ ಮುಂದುವರಿಯುತ್ತಿದೆ. ಈ ದೇಶದ ಬಗ್ಗೆ ನಿಮಗೆ ತಿಳಿದುಕೊಳ್ಬೇಕಾದ ಒಂದು ನಿಜ ಏನಂದ್ರೆ ಇಲ್ಲಿ ಮದ್ಯಪಾನ ಮಾಡುವುದು ಅಥವಾ ಮಾರಾಟ ಮಾಡುವುದು ಕಾನೂನುಬದ್ಧ. ಇತರ ಮುಸ್ಲಿಂ ದೇಶಗಳಲ್ಲಿ ವೋಡ್ಕಾ ಹೆಚ್ಚು ಜನರು ಕುಡಿಯದಿದ್ದರೂ ಇಲ್ಲಿ ಆಹಾರದ ಅಭ್ಯಾಸಗಳಲ್ಲಿ ವೋಡ್ಕಾವನ್ನ ಹೆಚ್ಚಾಗಿ ಬಳಸ್ತಾರೆ. ಇಲ್ಲಿನ ಜನರು ವೋಡ್ಕಾವನ್ನ ಇಷ್ಟಪಟ್ಟು ಕುಡಿತಾರೆ. ಈ ದೇಶದ ಜನರು ಹೆಚ್ಚಾಗಿ ಕುಮೀಸ್ ಎಂಬ ಪಾನೀಯವನ್ನ ಸ್ವಯಂ ತಯಾರಿಸಿಕೊಂಡು ಇಷ್ಟಪಟ್ಟು ಕುಡಿತಾರೆ. ಈ ಪಾನೀಯವನ್ನ ಕುದುರೆ ಹಾಲಿಂದ ತಯಾರಿಸ್ತಾರೆ. ಮೊದಲು ಕುದುರೆ ಹಾಲನ್ನ ಹುಳಿಯಾಗಿಸಿ ಅದರಲ್ಲಿ ಮದ್ಯ ಕಲಿಸ್ತಾರೆ. ಹೀಗೆ ತಯಾರಿಸಿದ ಈ ಪಾನೀಯ ಅವರ ಸಂಸ್ಕೃತಿಯ ಒಂದು ಭಾಗವಾಗಿದ್ದು ಒಂದು ಉತ್ತಮ ಔಷಧಿಯಂತೆಯೂ ಕೆಲಸ ಮಾಡ್ತದೆ. ಈ ಪಾನೀಯದ ಜೊತೆಗೆ ಇಲ್ಲಿನ ಜನರು ಕುದುರೆ ಮಾಂಸವನ್ನ ಬಹಳ ಇಷ್ಟಪಟ್ಟು ತಿಂತಾರೆ. ಪ್ರಪಂಚದ ನಕ್ಷೆಯಲ್ಲಿ ಈ ದೇಶ ಏಷ್ಯಾದ ಮಧ್ಯಭಾಗದಲ್ಲಿದೆ. ರಷ್ಯಾ ದೇಶ ದಕ್ಷಿಣಕ್ಕಿದ್ರೆ ಹಿಮಾಲಯಗಳಿಂದ ಈ ದೇಶ ಉತ್ತರ ಭಾಗದಲ್ಲಿ ಕಾಣ್ತದೆ. ಈ ದೇಶ ತಿಯಾನ್ ಶಾನ್ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿರೋದ್ರಿಂದ ನೋಡಲು ಬೆಟ್ಟಗಳಿಂದ ತುಂಬಾ ಸುಂದರವಾಗಿ ಕಾಣ್ತದೆ. ಭೂಮಿಯ ಮಧ್ಯಭಾಗದಲ್ಲಿರೋ ದೇಶವನ್ನ ಲ್ಯಾಂಡ್ ಲಾಕ್ಡ್ ದೇಶ ಎಂದು ಕರೀತಾರೆ. ಹೀಗೆ ಗಿರ್ಗಿಸ್ತಾನ್ ಲ್ಯಾಂಡ್ ಲಾಕ್ಡ್ ದೇಶವಾಗಿದೆ. ಈ ದೇಶಕ್ಕೆ ಉತ್ತರಕ್ಕೆ ಕಜಕಿಸ್ತಾನ್, ಪಶ್ಚಿಮಕ್ಕೆ ಉಜ್ಬೇಕಿಸ್ತಾನ್, ದಕ್ಷಿಣಕ್ಕೆ ತಜಕಿಸ್ತಾನ್, ಪೂರ್ವಕ್ಕೆ ಚೀನಾ ದೇಶಗಳು ಗಡಿಗಳಾಗಿವೆ. ಗಿರ್ಗಿಸ್ತಾನ್ ಸುತ್ತಲೂ 90% ಪರ್ವತಗಳೇ ಇವೆ. ಪ್ರಪಂಚದ ಅತಿ ಎತ್ತರದ ಸರೋವರ ಇಸಿಕ್ಕುಲ್ ಈ ದೇಶದಲ್ಲೇ ಇದೆ. ಹಿಮ ಪರ್ವತಗಳ ಮಧ್ಯದಲ್ಲಿರೋ ಈ ಸರೋವರ ಎಂದಿಗೂ ಗಡ್ಡೆಗಟ್ಟದೆ ಹರಿಯುವುದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಈ ಸರೋವರದ ನೀರು ಉಪ್ಪಾಗಿರುವುದು. ಗಡ್ಡೆಗಟ್ಟುವ ಚಳಿಯಲ್ಲೂ ನೀರು ಈ ರೀತಿ ಹರಿಯುವುದು ನಿಜವಾಗಿಯೂ ಆಶ್ಚರ್ಯಕರ ವಿಷಯ. ಈ ಸರೋವರವನ್ನ ನೋಡಲು ಬಹಳಷ್ಟು ಪ್ರವಾಸಿಗರು ಈ ದೇಶಕ್ಕೆ ಬರ್ತಾರೆ. ಈಗ ಈ ದೇಶದ ಸಂಪ್ರದಾಯಗಳ ಜೊತೆಗೆ ಅಲ್ಲಿನ ಜನರ ಜೀವನ ವಿಧಾನದ ಬಗ್ಗೆ ನೋಡೋಣ. ಪ್ರಪಂಚದಲ್ಲಿ ಕೆಲವು ದೇಶಗಳಿಗೆ ರಾಷ್ಟ್ರೀಯ ಪಾನೀಯ ಇರುವಂತೆ ಈ ದೇಶಕ್ಕೆ ರಾಷ್ಟ್ರೀಯ ಪಾನೀಯ ಕುಮೀಸ್. ಗಿರ್ಗಿತ್ ಸಂಸ್ಕೃತಿಯಲ್ಲಿ ಕುದುರೆಗಳನ್ನ ಬಹಳ ಪವಿತ್ರವೆಂದು ಭಾವಿಸ್ತಾರೆ. ಫರ್ಮೆಂಟೇಷನ್ ಪ್ರಕ್ರಿಯೆ ಮೂಲಕ ತಯಾರಿಸುವ ಕುಮೀಸ್ ಪಾನೀಯ ಅಲ್ಲಿನವರಿಗೆ ಶಕ್ತಿ ನೀಡುತ್ತದೆ ಎಂದು ಅಲ್ಲಿನ ಜನರು ನಂಬುತ್ತಾರೆ. ಈ ಪಾನೀಯ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಎಂದು ಅವರು ನಂಬುತ್ತಾರೆ. ಬೇಸಿಗೆ ಕಾಲದಲ್ಲಿ ರಸ್ತೆಗಳ ಮೇಲೆ ಯೂರ್ಟ್ಗಳಲ್ಲಿ ಕುಮೀಸ್ ಇರುವ ಕ್ಯಾನ್ಗಳನ್ನ ಮಾರ್ತಾರೆ. ಅಲ್ಲದೆ ಆ ದೇಶಕ್ಕೆ ಬರೋ ಅತಿಥಿಗಳಿಗೆ ಈ ಪಾನೀಯವನ್ನ ಚಿಕ್ಕ ಚಿಕ್ಕ ಬೌಲ್ಗಳಲ್ಲಿ ಹಾಕಿ ಅತಿಥಿಗಳಿಗೆ ನೀಡಿ ನಮ್ಮ ದೇಶಕ್ಕೆ ಸ್ವಾಗತ ಎಂದು ಸ್ವಾಗತಿಸ್ತಾರೆ. ಆದ್ರೆ ಈ ಪಾನೀಯ ಎಲ್ರಿಗೂ ಇಷ್ಟವಾಗೋದಿಲ್ಲ. ಕೆಲವರಿಗೆ ಅದರ ರುಚಿ ಇಷ್ಟವಾಗೋದಿಲ್ಲ, ಮತ್ತೆ ಕೆಲವರಿಗೆ ವಾಸನೆ ಇಷ್ಟವಾಗೋದಿಲ್ಲ, ಮತ್ತೆ ಕೆಲವರು ಇದು ಬಹಳ ಘಾಟಾಗಿದೆ ಎಂದು ಹೇಳ್ತಾರೆ. ಇತ್ತೀಚೆಗೆ ಅಲ್ಲಿನ ನಗರಗಳಲ್ಲಿ ಈ ಪಾನೀಯವನ್ನ ಬಾಟಲ್ಗಳಲ್ಲಿ ಹಾಕಿ ಮಾರಾಟ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ವಿಶೇಷವಾಗಿ ಹೇಳಬೇಕಾದ ಒಂದು ಸಾಂಪ್ರದಾಯಿಕ ವಿಷಯ ಇದೆ, ಅದೇ ಅಲಾ ಕಾಚು. ವಧುವನ್ನ ಕದಿಯುವ ಕಾನ್ಸೆಪ್ಟ್ ಅನ್ನ ನೀವು ಎಲ್ಲಿಯಾದ್ರೂ ಎಂದಾದ್ರೂ ಕೇಳಿದ್ದೀರಾ? ಆದ್ರೆ ಈ ದೇಶದಲ್ಲಿ ಅಂತಹ ವಿಚಿತ್ರ ಸಂಪ್ರದಾಯ ಇದೆ. ಗಿರ್ಗಿಸ್ತಾನ್ ನಲ್ಲಿ ಅಲಾ ಕಾಚು ಎಂದ್ರೆ ವಧುವನ್ನ ಕದಿಯುವುದು. ಇದು ಈ ದೇಶದ ಒಂದು ವಿಚಿತ್ರ ಸಂಪ್ರದಾಯ. ಈ ಸಂಪ್ರದಾಯದ ಪ್ರಕಾರ ಮದುವೆಯ ಗಂಡು ಮತ್ತೆ ಅವನ ಸ್ನೇಹಿತರು ಸೇರಿ ಮದುವೆಯ ಹುಡುಗಿಯನ್ನ ಕಿಡ್ನಾಪ್ ಮಾಡ್ತಾರೆ. ಮದುವೆ ಗಂಡು ಆ ಹುಡುಗಿಯನ್ನ ಒಂದು ರಾತ್ರಿ ತನ್ನ ಬಳಿ ಇರಿಸಿಕೊಳ್ತಾನೆ. ನಂತರ ಅವಳನ್ನ ಮದುವೆಯಾಗ್ತಾನೆ. ಕೆಲ ವರ್ಷಗಳ ಹಿಂದೆ ವರದಕ್ಷಿಣೆಯಿಂದ ತಪ್ಪಿಸಿಕೊಳ್ಳಲು, ಮದುವೆಯ ವೆಚ್ಚಗಳಿಂದ ಮುಕ್ತಿ ಪಡೆಯಲು ಗ್ರಾಮೀಣ ಪ್ರದೇಶಗಳಲ್ಲಿ ಹೀಗೆ ಮಾಡ್ತಿದ್ದರು. ಒಂದು ಇಡೀ ರಾತ್ರಿ ಮದುವೆಯಾಗುವ ಗಂಡನ ಮನೆಯಲ್ಲಿ ಹುಡುಗಿ ಉಳಿದಿದ್ದರಿಂದ ಅವಳಿಗೆ ಕೆಟ್ಟ ಹೆಸರು ಬರ್ತದೆ ಎಂಬ ಕಾರಣದಿಂದ ಆ ಹುಡುಗಿಯನ್ನ ಯಾರೂ ಮದುವೆಯಾಗೋದಿಲ್ಲ. ಸಮಾಜ ಅವಳನ್ನ ಬೆರಳು ತೋರಿಸಿ ಅಪವಿತ್ರಳೆಂದು ಭಾವಿಸುತ್ತದೆ. ಆದ್ದರಿಂದ ಕಿಡ್ನಾಪ್ ಮಾಡಿದ ಹುಡುಗನ್ನೇ ಆ ಹುಡುಗಿಯನ್ನ ಮದುವೆಯಾಗಬೇಕು ಎಂದು ಹೇಳ್ತಾರೆ. ಇದರಿಂದ ಸಮಾಜದ ಒತ್ತಡದಿಂದ ಆ ಹುಡುಗಿ ತಪ್ಪದೆ ಮದುವೆಗೆ ಒಪ್ಪಿಕೊಳ್ಬೇಕಾಗ್ತದೆ. ಕೆಲವೊಮ್ಮೆ ಹುಡುಗರಿಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಇಂತಹ ವಿವಾಹಗಳು ನಡೆಯೋದ್ರಿಂದ ಕೆಲ ಸಮಸ್ಯೆಗಳು ಎದುರಾಗುತ್ತವೆ. ಆದ್ದರಿಂದ 2013ರಲ್ಲಿ ಅಲ್ಲಿನ ಸರ್ಕಾರ ಅಲಾ ಕಾಚುವನ್ನ ಇಲ್ಲಿಗಲ್ ಎಂದು ಘೋಷಿಸಿತು. ಇನ್ನು ಈ ದೇಶದಲ್ಲಿ ಅಲ್ಲಿನ ಸರ್ಕಾರ ಒಲಿಂಪಿಕ್ ಪಂದ್ಯಗಳನ್ನ ನಡೆಸುತ್ತದೆ. 2014ರಲ್ಲಿ ಗಿರ್ಗಿಸ್ತಾನ್ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಅನ್ನ ಪ್ರಾರಂಭಿಸಿತು. ಇದನ್ನ ಸಂಚಾರಿ ಜನಾಂಗಗಳು ಅಥವಾ ವಲಸೆ ಜನಾಂಗಗಳ ಒಲಿಂಪಿಕ್ಸ್ ಎಂದು ಅಲ್ಲಿನವರು ಕರೀತಾರೆ. ಈ ಒಲಿಂಪಿಕ್ಸ್ ಅಲ್ಲಿ ಆಡುವ ಆಟಗಳು ವಿಚಿತ್ರವಾಗಿರುತ್ತವೆ. ಕುದುರೆ ಸವಾರಿ, ಬಿಲ್ಲುಗಾರಿಕೆ, ಕುಸ್ತಿ ಹೊರತುಪಡಿಸಿ ಕೋಕ್ಬುರು ಎಂಬ ಆಟವನ್ನ ಆಡ್ತಾರೆ. ಕೋಕ್ಬುರು ಆಟದಲ್ಲಿ ಆಟಗಾರರು ಕುದುರೆಯ ಮೇಲೆ ಸತ್ತ ಮೇಕೆಯನ್ನ ತೆಗೆದುಕೊಂಡು ಗೋಲ್ ಪೋಸ್ಟ್ ಅಲ್ಲಿ ಹಾಕಬೇಕು. ಆಗ ತಂಡ ಗೆದ್ದಂತೆ. ಈ ದೇಶದ ಕುರಿತು ಮತ್ತೊಂದು ಆಶ್ಚರ್ಯಕರ ವಿಷಯ ಏನೆಂದ್ರೆ 5 ಲಕ್ಷಕ್ಕಿಂತ ಹೆಚ್ಚು ಸಾಲುಗಳಿರುವ ಕಾವ್ಯವನ್ನ ಈ ದೇಶದಲ್ಲೇ ರಚಿಸಲಾಗಿದೆ. ಗಿರ್ಗಿಸ್ತಾನ್ನ ಎಪಿಕ್ ಆಫ್ ಮಾನಸ್
ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ಕಾವ್ಯ. ಇದು ಗ್ರೀಕ್ ಕಾವ್ಯವಾದ ಒಡೆಸ್ಸಿಗಿಂತ 20 ಪಟ್ಟು ದೊಡ್ಡದು. ಗಿರ್ಗಿಸ್ ದೇಶದ ಯೋಧ ಮಾನಸ್ನ ಕಥೆಯನ್ನ ಈ ಕಾವ್ಯ ಹೇಳ್ತದೆ. ಯುನೆಸ್ಕೋ ಇದನ್ನ ಮಾನವನ ಅಪೂರ್ವ ಸಾಂಸ್ಕೃತಿಕ ವಾರಸತ್ವ ಎಂದು ಗುರುತಿಸಿದೆ. ಅಲ್ಲಿನ ಜನರು ಈ ಕಾವ್ಯದ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡ್ತಾರೆ. ಇನ್ನು ಗಿರ್ಗಿಸ್ತಾನ್ನ ಪ್ರಕೃತಿ ಮತ್ತೆ ಭೌಗೋಳಿಕ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಸಮುದ್ರ ಮಟ್ಟದಿಂದ 1600 ಮೀಟರ್ ಎತ್ತರದಲ್ಲಿ ಇಸಿಕುಲ್ ಸರೋವರ ಇದೆ. ಈ ಹೆಸರಿನ ಅರ್ಥ ಬಿಸಿ ಸರೋವರ. ಬಿಸಿ ನೀರಿನ ಬುಗ್ಗೆಗಳ ಕಾರಣದಿಂದ ಇದು ಚಳಿಗಾಲದಲ್ಲೂ ಗಡ್ಡೆಗಟ್ಟೋದಿಲ್ಲ. ಈ ಸರೋವರದ ನೀರು ಎಷ್ಟು ಸ್ವಚ್ಛವಾಗಿರ್ತದೆ ಅಂದ್ರೆ ಅದರ ತಳಭಾಗ ಸ್ಪಷ್ಟವಾಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತದೆ. 90% ಪರ್ವತಗಳು ಈ ದೇಶದಲ್ಲಿರೋದ್ರಿಂದ ಈ ದೇಶವನ್ನ ಮಧ್ಯ ಏಷ್ಯಾದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೀತಾರೆ. ಇಲ್ಲಿ ಜಂಗೀಸ್ ಚೊಕ್ಕುಸು ಅತ್ಯಂತ ಎತ್ತರದ ಶಿಖರವಾಗಿದ್ದು ಅದರ ಎತ್ತರ ಸುಮಾರು 7439 ಮೀಟರ್. ಬೇಸಿಗೆಯಲ್ಲಿ ಈ ಪರ್ವತ ಪ್ರದೇಶ ಹುಲ್ಲುಗಾವಲುಗಳಿಂದ ಸುಂದರವಾಗಿ ಮಾರ್ಪಡ್ತದೆ. ಆ ಸಮಯದಲ್ಲಿ ಈ ಪ್ರದೇಶವನ್ನ ಅಲ್ಲಿನ ಜನರು ಜೈಲು ಎಂದು ಕರೀತಾರೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಸಹಜ ವಾಲ್ನಟ್ಗಳ ಅರಣ್ಯ ಅಸ್ಲಾರ್ನ್ ಬಾಬ್. ಇದು ಕೆಲವು ಸಾವಿರ ಹೆಕ್ಟೇರ್ಗಳಲ್ಲಿ ಹರಡಿದೆ. ಅಲ್ಲಿನ ಸ್ಥಳೀಯ ಕಥೆಗಳ ಪ್ರಕಾರ ಇದನ್ನ ಅಲೆಕ್ಸಾಂಡರ್ ದಿ ಗ್ರೇಟ್ ಬೆಳೆಸಿದ್ದಾನೆ ಎಂದು ಹೇಳ್ತಾರೆ. ಇಲ್ಲಿನ ವಾಲ್ನಟ್ಗಳು ದೇಶದ ಆರ್ಥಿಕತೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ವಾಲ್ನಟ್ ರಫ್ತು ಆಮದು ಕೂಡ ನಡೆಯುತ್ತೆ. ಇನ್ನು ಇಲ್ಲಿನ ಯೂರ್ಟ್ ಅನ್ನೋದು ಸಂಚಾರಿ ಜನಾಂಗಗಳ ಸಾಂಸ್ಕೃತಿಕ ನಿವಾಸ. ಇದು ಮರ ಮತ್ತೆ ಉಣ್ಣೆಯಿಂದ ಮಾಡಿದ ಗುಂಡಗಿನ ಗುಡಾರ. ಇದನ್ನ ಕೆಲವೇ ಗಂಟೆಗಳಲ್ಲಿ ನಿರ್ಮಿಸಬಹುದು ಅಥವಾ ಒಡೆದು ಹಾಕಬಹುದು. ಈ ದೇಶದಲ್ಲಿ ಹದ್ದುಗಳೊಂದಿಗೆ ಬೇಟೆಯಾಡುವುದು 100 ವರ್ಷಗಳ ಹಳೆಯ ಸಂಪ್ರದಾಯ. ಬೇಟೆಗಾರರು ಈ ಹದ್ದುಗಳಿಗೆ ತರಬೇತಿ ನೀಡಿ ಸಣ್ಣ ಪುಟ್ಟ ಜೀವಿಗಳನ್ನ ಬೇಟೆಯಾಡ್ತಾರೆ. ಇದು ಗಿರ್ಗಿಸ್ ಜನರಿಗೆ ಪ್ರಕೃತಿಯೊಂದಿಗಿನ ಸಂಬಂಧವನ್ನ ತಿಳಿಸುತ್ತದೆ. ದೇಶದ ಆರ್ಥಿಕತೆಯಲ್ಲಿ ಬಂಗಾರ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ರಫ್ತುಗಳಲ್ಲಿ 43% ಬಂಗಾರನೇ ಇರುತ್ತೆ. ಇಲ್ಲಿರುವ ಕುಮ್ಟೂರ್ ಬಂಗಾರದ ಗಣಿ ಪ್ರಪಂಚದಲ್ಲೇ ಅತಿ ದೊಡ್ಡ ಗಣಿಗಳಲ್ಲಿ ಒಂದು. ಇದು ದೇಶದ GDPಗೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ನೀಡುತ್ತದೆ. ಈ ದೇಶದಲ್ಲಿ 3000 ವರ್ಷಗಳ ಹಿಂದೆ ನಿರ್ಮಿತವಾದ ಓಶ್ ನಗರ ಬಹಳ ಪುರಾತನವಾಗಿದೆ. ಈ ಹಳೆಯ ಕಾಲದ ನಗರವನ್ನ ರೋಮ್ ನಗರಕ್ಕಿಂತ ಮುಂಚೆಯೇ ನಿರ್ಮಿಸಲಾಗಿದೆ ಎಂದು ಇಲ್ಲಿನ ಜನರು ನಂಬುತ್ತಾರೆ. ಸಿಲ್ಕ್ ರೋಡ್ ನ ಮುಖ್ಯ ಭಾಗದಲ್ಲಿರೋ ಈ ಪ್ರದೇಶದಲ್ಲಿ ಭಾರತ, ಚೀನಾ, ಯುರೋಪ್ಗೆ ಸಂಬಂಧಿಸಿದ ಬಹಳಷ್ಟು ವ್ಯಾಪಾರಿಗಳು ಇಲ್ಲಿಯೇ ಭೇಟಿಯಾಗುತ್ತಿದ್ದರು. ಇಲ್ಲಿನ ಜನರ ಜೀವನ ಶೈಲಿ ವಿಶೇಷವಾಗಿರುತ್ತದೆ. ಈ ದೇಶದಲ್ಲಿ ಬಹುತೇಕ ಮುಸ್ಲಿಮರೇ ಇದ್ದರೂ ಇಲ್ಲಿನ ಜನರು ವಿಶೇಷ ರೀತಿಯಲ್ಲಿ ಜೀವಿಸುತ್ತಾರೆ. ಈ ದೇಶಕ್ಕೆ ಭೇಟಿ ನೀಡಿದವರಿಗೆ ಸೋವಿಯತ್ ಕಾಲದ ನೆನಪು ಬರ್ತದೆ. ಸುಮಾರು 50 ವರ್ಷಗಳ ಹಿಂದೆ ಬಳಸುತ್ತಿದ್ದ ಕಾರ್ಗಳು, ಆ ಸಮಯದಲ್ಲಿ ಕಟ್ಟಿದ ಕಟ್ಟಡಗಳು ಇಂದಿಗೂ ಗಟ್ಟಿಯಾಗಿ ನಿಂತಿವೆ. ಈ ದೇಶದ ಮಾರುಕಟ್ಟೆಗಳಲ್ಲಿ ಡ್ರೈ ಫ್ರೂಟ್ಸ್ ಜೊತೆಗೆ ತಾಜಾ ಹಣ್ಣುಗಳು, ತರಕಾರಿಗಳು, ವಿವಿಧ ಬಗೆಯ ಸಾಂಪ್ರದಾಯಿಕ ಉಡುಪುಗಳು, ಆ ದೇಶಕ್ಕೆ ಸಂಬಂಧಿಸಿದ ಅನೇಕ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಕೊನೆಯದಾಗಿ ಗಿರ್ಗಿಸ್ತಾನ್ನ ವಿಸ್ತೀರ್ಣದ ಬಗ್ಗೆ ಹೇಳೋದಾದ್ರೆ, ಇದರ ವಿಸ್ತೀರ್ಣ 2,93,995 ಚದರ ಕಿಲೋಮೀಟರ್ಗಳು. ಜನಸಂಖ್ಯೆ ಸುಮಾರು 73,08,000. ಇಲ್ಲಿನ ಕರೆನ್ಸಿ ಹೆಸರು ಗಿರ್ಗಿತ್ ಸೋಮ್. ಒಂದು ಗಿರ್ಗಿತ್ ಸೋಮ್ ಮೌಲ್ಯ ಸುಮಾರು ನಮ್ಮ ಭಾರತದ 1 ರೂಪಾಯಿಗೆ ಸಮಾನವಾಗಿರುತ್ತದೆ. ಪುರಾತನ ಸಿಲ್ಕ್ ರೋಡ್ ನ ಪ್ರಭಾವ ಇಲ್ಲಿನ ಸಂಸ್ಕೃತಿ, ಮಸೀದಿಗಳು ಮತ್ತೆ ಕೋಟೆಗಳ ಮೇಲೆ ಸ್ಪಷ್ಟವಾಗಿ ಕಾಣ್ತದೆ. ಓಶ್ ನಗರದಲ್ಲಿರೋ ಸುಲೇಮಾನ್ ಪರ್ವತ ಒಂದು ಪವಿತ್ರ ತೀರ್ಥಯಾತ್ರಾ ಸ್ಥಳ. ಈ ದೇಶ ವ್ಯಾಪಾರ, ಧರ್ಮ ಮತ್ತೆ ವಿಭಿನ್ನ ಸಂಸ್ಕೃತಿಗಳ ಸಮ್ಮಿಶ್ರಣಕ್ಕೆ ನೆಲೆಯಾಗಿದೆ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.